ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಹೊಸ ಚಾನಲ್ ಬೆಂಗಳೂರು ಬ್ರ್ಯಾಂಡ್ ಬೂಸ್ಟ್ ಅಂತ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಯತ್ನಗಳು ಮಾಡಬೇಕು ಅಂತ ಒಂದು ಆಸೆ ಪಟ್ಕೊಂಡು ಮಾಡಿರೋವಂಥ ಒಂದು ಚಾನಲ್ಲು. ನಮ್ಮ ಫುಡ್ ರಿವ್ಯೂ ಫುಡ್ ಪ್ಯಾರಡೈಸ್ ಟಿವಿ ಹಾಗೆ ಇರುತ್ತೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಯತ್ನಗಳು ಮಾಡ್ತೀವಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೂ ಹಾಗೆ ಇರಲಿ ಅಂತ ಕೇಳ್ಕೊತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಮ್ಯಾಂಗೋ ಪಚ್ಚ ಸಿನಿಮಾದು ರಿವ್ಯೂ ಮಾಡಬೇಕು ಅಂತ ಈಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದು ಶೂಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗಿರ್ಬೋದೇನೋ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಕಡಿಮೆ ಇದೆ. ಕೆಲಸಗಳ ನಡುವೆ ಇದು ಮಾಡ್ತಾ ಇರೋವಂಥ ಒಂದು ವಿಡಿಯೋ, ಸೊ ಲೇಟ್ ಆಗಿದೆ, ಕ್ಷಮೆ ಇರಲಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಮ್ಯಾಂಗೋ ಪಚ್ಚ ಅಂತೂ ಅದ್ಭುತವಾಗಿ ಮೂಡ್ ಬಂದಿದೆ. ರನ್ ಟೈಮ್ ಬಂದು 1 hour 35 minutes. ಸಿನಿಮಾ ಹೋಗೋದೇ ಗೊತ್ತಾಗೋದಿಲ್ಲ. ಫಸ್ಟ್ ಹಾಫ್ ಒಂದು ರಪ್ ಅಂತ ಮುಗಿಯುತ್ತೆ. ನನಗಂತೂ ಇಷ್ಟು ಕ್ವಿಕ್ಕಾಗಿ ಫಸ್ಟ್ ಹಾಫ್ ಆಗೋಯ್ತಾ ಅಂತ ಒಂದು ಅಭಿಪ್ರಾಯ ಕೊಡ್ತು ನೋಡಬೇಕಾದ್ರೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ KRG ಮತ್ತು ಪ್ರಿಯಾ ಸುದೀಪ್ ಅವರು. ಜೊತೆಗೆ ನಮ್ಮ ವಿವೇಕ ಅವ್ರದ್ದು ಡೈರೆಕ್ಷನ್ ಇದೆ. ಅವರು ಇದಕ್ಕೆ ಮುಂಚೆ ಯಾವುದಾದ್ರು ಡೈರೆಕ್ಟ್ ಮಾಡಿದಾರೋ ಅನ್ನೋ ಗೊತ್ತಿಲ್ಲ, ಬಟ್ ಈ ಸಿನಿಮಾನಂತೂ ತುಂಬಾ ಕ್ರಿಸ್ಪಾಗಿ ಡೈರೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ಕು ಅಲ್ಟಿಮೇಟ್, ಸಖತ್ ರೆಕಾರ್ಡಿಂಗ್ ಇದೆ. ಮತ್ತು ನಮ್ಮ ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ, ಆ ಇಡೀ ಮೈಸೂರನ್ನ ಸಖತ್ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಇವರೇ ಸಪ್ರೇಟಾಗಿ ಲೈಟ್ ಮಾಡೋದು, ಇರೋ ಲೈಟ್ನ ಇಟ್ಕೊಂಡು ತೋರಿಸಿದಾರೋ ಗೊತ್ತಿಲ್ಲ. ಅದ್ಭುತವಾದ ಒಂದು ಕ್ಯಾಮ್ರಾ ವರ್ಕ್ ಇದೆ. ಮತ್ತು ಅವರು ಒಂದು ಗಾರ್ಡನ್ನಲ್ಲಿ ಹೂವು ಬೆಳೆಯೋ ಒಂದು ಸೀಕ್ವೆನ್ಸ್ ಎಲ್ಲ ಬರುತ್ತೆ, ಅದನ್ನು ಅಷ್ಟು ಸಕ್ಕದಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ, ನಮ್ಮ ಹೀರೋ, ಹೊಸ ಪ್ರಾಮಿಸಿಂಗ್ ಹೀರೋ ಕನ್ನಡ ಇಂಡಸ್ಟ್ರಿಗೆ, ಸಂಜೀವ್ ಅವರು ತುಂಬಾ ಪ್ರಾಮಿಸಿಂಗಾಗಿ ಕಾಣಿಸ್ತಾರೆ. ಸಖತ್ ಸಟ್ಲಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮ್ಮ ವಿನಯ್ ರಾಜ್ಕುಮಾರ್, ಯುವ ರಾಜ್ಕುಮಾರ್ ಜೊತೆಯಲ್ಲಿ ಇವರು ಒಬ್ಬರು ಸೇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಇನ್ನು ಸ್ಟೋರಿ ವಿಚಾರಕ್ಕೆ ಬರೋದಾದರೆ, ಬಿಟ್ಟೋಗಿರೋ ಸಂಬಂಧಗಳು ಕೊನೆಗೆ ಕೂಡಿಕೊಂಡು ಒಂದು ಹೊಸ ಶತ್ರುನ ಹೇಗೆ ಅವರು ಫೇಸ್ ಮಾಡ್ತಾರೆ ಅನ್ನೋದು ಇನ್ನೊಂದು ಭಾಗ ಆಗಿರುತ್ತೆ. ಇದ್ರ ಮಧ್ಯೆ ಬರುವಂಥ ಒಂದು ಕ್ರೈಮ್ ಡ್ರಾಮಾನಲ್ಲಿ ಏನೇನು ಬರುತ್ತೋ ಕ್ಯಾರೆಕ್ಟರ್ಸ್ ಅವರೆಲ್ಲ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಮ್ಮ ಉಗ್ರಂ ಮಂಜು ಅವರಾಗಿರಲಿ, ಮಯೂರ್ ಪಟೇಲ್ ಅವ್ರಿಗೆ ಸ್ಪೆಷಲ್ ಮೆನ್ಷನ್ ಮಾಡಬೇಕು, ಸಕ್ಕದಾಗಿ ಮಾಡಿದ್ದಾರೆ. ಅವ್ರ ಪೆಪಿನಲ್ಲಿ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಇದು ಅದಕ್ಕಿಂತ ಮೀರಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಸಿನಿಮಾನಲ್ಲಿ ನೆಗೆಟಿವ್ಸೇ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಸಿನಿಮಾ ಒಂದು ನಾರ್ಕೋಟಿಕ್ಸ್ನ ಬೇಸ್ಡಾಗಿ ಇಟ್ಕೊಂಡು ಡೀಲ್ ಮಾಡುವಂಥ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಕೆಟ್ಟ ಪರಿಣಾಮಗಳನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಈ ಪಾರ್ಟ್ನಲ್ಲಿ. ಮೋಸ್ಟ್ಲಿ ಅದು ಕಂಟಿನ್ಯೂಷನ್ ಇರೋದ್ರಿಂದ ಈ ಸಿನಿಮಾ, ಸೊ ನೆಕ್ಸ್ಟ್ ಪಾರ್ಟ್ನಲ್ಲಿ ಏನೇನು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ಡೀಪಾಗಿ ವಿವೇಕ ಅವರು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಗಭೂಷಣ್ ಜೊತೆಗೆ ವಿವೇಕ ಅವ್ರು ಬರೆದಿರೋ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ಖಂಡಿತ ಒಂದು ಪೈಸಾ ವಸೂಲ್ ಸಿನಿಮಾ ಇದು. ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ. ಕನ್ನಡ ಸಿನಿಮಾಗಳಿಗೆ ಸಖತ್ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ. ಒಂದು ತುಂಬಾ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಖಂಡಿತ ನಮ್ಮ ಕನ್ನಡಿಗರದು ಸಪೋರ್ಟ್ ಬೇಕಾಗುತ್ತೆ. ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಕೊಟ್ಟರೆ ಅವರು ಸಾಕಷ್ಟು ಇನ್ನೂ ಖುಷಿಯಿಂದ ಕೆಲಸ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಾನಲ್ಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಲೇಟಾಗಿ ಅಪ್ಲೋಡ್ ಆಗಿದ್ದರೆ ಈ ವಿಡಿಯೋ, ಅಕಸ್ಮಾತ್ ನೀವು ಆಲ್ರೆಡಿ ಮ್ಯಾಂಗೋ ಪಚ್ಚ ಸಿನಿಮಾ ನೋಡಿದರೆ ಯಾವ ಥರ ಇತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಈ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸಿಗ್ತೀನಿ. ಮತ್ತೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.